ಕರ್ನಾಟಕ ಬೆಳ್ಳಿತೆರೆ ಕಿರುತೆರೆ ಕಲಾವಿದರ ವೇದಿಕೆಯು ಡಿವಿಜಿ ಪಾರ್ಕ್ ಸಹಯೋಗದೊಂದಿಗೆ ಇವತ್ತಿನ ದಿವಸ ಇಂಡಿಪೆಂಡೆನ್ಸ್ ಡೇನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಮ್ಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಯ್ತು. ನಾವು ಇವತ್ತು ಸ್ವತಂತ್ರವಾಗಿ ನಾವು ಪ್ರಜೆಗಳು ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಸಂತೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಹಾಗೂ ಸಂವಿಧಾನವನ್ನು ತಂದುಕೊಟ್ಟಂತಹ ನಮ್ಮ BR ಅಂಬೇಡ್ಕರ್ ಅವರಿಗೆ ನನ್ನ ಕೃತಜ್ಞತೆಯನ್ನು ಬಯಸ್ತೀನಿ. ಅಸೋಸಿಯೇಷನ್ ಪರವಾಗಿ ಹಾಗೂ ನಮ್ಮ ಡಿವಿಜಿ ಪಾರ್ಕಿನ ಎಲ್ಲಾ ಸದಸ್ಯರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಬಯಸ್ತೀನಿ. ಮುಂದೆ ಸಮಾಜದಲ್ಲಿ ಬೇಕಾದಷ್ಟು ಬೆಳವಣಿಗೆಗಳು ಆಗಬೇಕಾಗಿದೆ ದೇಶಕ್ಕೆ. ದೇಶ ಇವತ್ತಿನ ದಿವಸ ಆ ಸ್ವತಂತ್ರ ಬಂದಾಗಿಂತ ಇವತ್ತಿನವರೆಗೂ ಕಂಪೇರ್ ಮಾಡಿದ್ರೆ ಹೋಲಿಕೆ ಮಾಡಿದ್ರೆ ಬಹಳಷ್ಟು ಮುಂದುವರೆದಿದೆ. ಆದರೂ ಸಹ ನಮ್ಮ ದೇಶದಲ್ಲಿ ನಿರುದ್ಯೋಗ, ಬಡತನ ಮತ್ತೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳು ಇನ್ನೂ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬ ಪ್ರಜೆಯು ನಮ್ಮ ದೇಶ ನಮ್ಮ ನಾಡು ಅಂತ ಒಂದು ಭಾವನೆ ಇಟ್ಟುಕೊಂಡು ಅವರು ದೇಶಕ್ಕಾಗಿ ದುಡಿಬೇಕು, ದೇಶದ ಮುಂದೆ ತರಬೇಕು. ಇಂತಹ ಒಂದು ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಮಹನೀಯರುಗಳು, ಅನೇಕ ಸುಭಾಷ್ ಚಂದ್ರ ಬೋಸ್ ಇರಬಹುದು, ಇನ್ನು ಅನೇಕ ಹಿರಿಯರು ಮತ್ತೆ ಪ್ರಜೆಗಳು ಎಷ್ಟೋ ಜನ ತಮ್ಮ ಪ್ರಾಣವನ್ನ ಆಯ್ದು ಕೊಟ್ಟಿದ್ದಾರೆ ಈ ಸ್ವಾತಂತ್ರ್ಯಕ್ಕೋಸ್ಕರ. ಅದಕ್ಕೋಸ್ಕರ ಇಂಥ ಒಂದು ಸಂದರ್ಭದಲ್ಲಿ ಅವ್ರನ್ನೆಲ್ಲ ನೆನೆಸ್ಕೊಳ್ತಾ ನಮ್ಮ ಸ್ವಾತಂತ್ರ್ಯ ಪ್ರತಿ ವರ್ಷನೂ ನಾವು ಈ ಒಂದು ದೇಶದ ಹಬ್ಬದ ಆಚರಣೆ ನಾವೆಲ್ಲ ಸಂತೋಷದಿಂದ ಮಾಡೋಣ. ಹಾಗೆ ದೇಶ ಇನ್ನು ಮುಂದೆ ಬರೋದಕ್ಕೆ ಸಾಕಷ್ಟು ದುಡಿಯೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ವಿಷನ್ ಟಿವಿಯವರಿಗೆ ಕೃತಜ್ಞತೆ ಬಯಸ್ತಾ ನಿಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.